ಸೀಸನ್ನಲ್ಲಿ ಚಾಂಪಿಯನ್ಸ್, 19ನೇ ಸೀಸನ್ನಲ್ಲಿ ಡೇಂಜರಸ್ ಪ್ಲೇಯರ್ಸ್. ಕಳೆದ ಆವೃತ್ತಿಯಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ IPLನಲ್ಲಿ ನಡೆದಿದ್ದೇ ದಾರಿಯಾಗಿದೆ. ಹೋಮ್ ಪಿಚ್, ಅವೇ ಪಿಚ್ನಲ್ಲೂ ಕೂಡ ಡಾಮಿನೇಟ್ ಮಾಡ್ತಿದ್ದಾರೆ. ಮಿಡ್ಲಲ್ಲಿ ಜಾರಿದ್ರು ಕೂಡ ನೆಕ್ಸ್ಟ್ ಮ್ಯಾಚಲ್ಲೇ ಕಮ್ಬ್ಯಾಕ್ ಮಾಡ್ತಿದ್ದಾರೆ. ಈ ಸಲ ಕೂಡ ಪಾಯಿಂಟ್ಸ್ ಪಟ್ಟಿಯಲ್ಲಿ ಟಾಪ್ನಲ್ಲೇ ಇದ್ದಾರೆ. RCBಯ ಈ ಜರ್ನಿಯಲ್ಲಿ ಎಲ್ಲರೂ ಕೂಡ ಗ್ರೇಟ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ಅದರಲ್ಲೂ ನಾಯಕ ರಜತ್ ಪಾಟಿದಾರ್ ಅವರ ನಾಯಕತ್ವದ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಒಬ್ಬ ಬ್ಯಾಟರ್ ಆಗಿ, ಕ್ಯಾಪ್ಟನ್ ಆಗಿ, ಸೆನ್ಸಿಬಲ್ ಆಗಿ ತಂಡವನ್ನ ಲೀಡ್ ಮಾಡ್ತಾ ಅಟೆನ್ಷನ್ ಸೀಕರ್ ಆಗಿದ್ದಾರೆ. ಆದರೆ RCBಯ ಸ್ಕಿಪ್ಪರ್ ಪಾಟಿದಾರ್ ಅವರ ಜರ್ನಿ ಅಷ್ಟು ಈಸಿ ಇರಲಿಲ್ಲ. ಅನ್ಸೋಲ್ಡ್, ಇಂಜುರಿ, ರಿಪ್ಲೇಸ್ಮೆಂಟ್, ಮದುವೆ ಮುಂದೂಡಿಕೆ, ಹೀಗೆ ಅದೆಷ್ಟು ಅಪ್ಸ್ ಅಂಡ್ ಡೌನ್ಸ್ ಇತ್ತು. ಎಲ್ಲವನ್ನು ಹೇಗೆ ಫೇಸ್ ಮಾಡಿದ್ರು, ಕಳೆದ 4 ವರ್ಷಗಳಲ್ಲಿ ಏನೆಲ್ಲ ಆಯಿತು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2025ರ IPLಗೂ ಮುನ್ನ ಬೆಂಗಳೂರು ತಂಡದ ನಾಯಕ ಯಾರು ಎನ್ನುವಂತ ಪ್ರಶ್ನೆ ಇತ್ತು. ಈ ವೇಳೆ ಫ್ರಾಂಚೈಸಿ ರಜತ್ ಪಾಟಿದಾರನ್ನ ತಮ್ಮ ಕ್ಯಾಪ್ಟನ್ ಅಂತೇಳಿ ಘೋಷಣೆ ಮಾಡುತ್ತೆ. ಆಗ ಪಾಟಿದಾರ್ ಬಗ್ಗೆ ಮೂಗು ಮುರಿದವರೇ ಜಾಸ್ತಿ. ಲೆಜೆಂಡರಿ ಪ್ಲೇಯರ್ಗಳಿದ್ದಂಥ ಟೀಮ್, ಮೋಸ್ಟ್ ಫ್ಯಾನ್ ಬೇಸ್ ಇರುವಂಥ ತಂಡ, ಕಿಂಗ್ ಕೊಹ್ಲಿ ಆಡುವಂಥ ತಂಡ, ಅಂಥದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂಥ ರಜತ್ ಪಾಟಿದಾರ್ಗೆ ಪಟ್ಟ ಕಟ್ಟಿದ್ರ ಅಂತೆಲ್ಲ ಅಣಕಿಸಿದ್ರು. ಆದರೆ ಅದೇ ಪಾಟಿದಾರ್ ತಮ್ಮ ಕ್ಯಾಪ್ಟನ್ಸಿಯ ಮೊದಲ ಆವೃತ್ತಿಯಲ್ಲಿ ಕಪ್ ಗೆದ್ದು ತೋರಿಸಿದ್ರು. ಈ ಸೀಸನ್ನಲ್ಲಿ ಬ್ಯಾಟಿಂಗ್ನಲ್ಲೂ ಕೂಡ ಚೆಂಡಾಡ್ತಿದ್ದಾರೆ. 2026ರ ಸೀಸನ್ನಲ್ಲಿ ಸಾಲಿಡ್ ಫಾರ್ಮ್ನಲ್ಲಿದ್ದಾರೆ ಪಾಟಿದಾರ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಈ ಸೀಸನ್ನಲ್ಲಿ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಿರೋರ ಪೈಕಿ ರಜತ್ ಪಾಟಿದಾರ್ ಮುಂಚೂಣಿಯಲ್ಲಿದ್ದಾರೆ. ಪಂದ್ಯದಿಂದ ಪಂದ್ಯಕ್ಕೆ ಅವರ ಪ್ರದರ್ಶನ ಇಂಪ್ರೂವ್ ಆಗ್ತಾನೆ ಇದೆ. ಒಬ್ಬ ಬ್ಯಾಟರ್ ಆಗಿ ಎಷ್ಟು ರೆಸ್ಪಾನ್ಸಿಬಿಲಿಟಿ ತಗೊಳ್ತಿದ್ದಾರೋ, ಕ್ಯಾಪ್ಟನ್ ಆಗಿ ಕೂಡ ಅಷ್ಟೇ ಮೆಚ್ಯೂರ್ ಆಗಿ ಡಿಸಿಷನ್ ತಗೊಳ್ತಿದ್ದಾರೆ. ಯಾವ ಓವರ್ನಲ್ಲಿ ಯಾವ ಬೌಲರ್ಗೆ ಬಾಲ್ ಕೊಡಬೇಕು, ಫೀಲ್ಡ್ ಸೆಟ್ಟಿಂಗ್, ಫೀಲ್ಡಿಂಗ್, ಹೀಗೆ ಎಲ್ಲದರಲ್ಲೂ ಕೂಡ ಅದ್ಭುತವಾಗಿ ಲೀಡ್ ಮಾಡ್ತಿದ್ದಾರೆ. ಈಗಾಗಲೇ ಈ ಸೀಸನ್ ಅಲ್ಲಿ ಮೊದಲ 5 ಪಂದ್ಯಗಳಲ್ಲಿ 213+ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಹಾಗೆ 222 ರನ್ಗಳನ್ನ ಕಲೆ ಹಾಕಿದ್ರು. ಇವರ ಬ್ಯಾಟಿಂಗ್ ಅವರೇಜ್ 55.5 ಇದೆ. ಅದರಲ್ಲೂ ಸ್ಪಿನ್ನರ್ಸ್ ಹಾಗೆ ಮಿಡಲ್ ಓವರ್ಗಳಲ್ಲಿ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ಪಾಟಿದಾರ್ 5 ಇನ್ನಿಂಗ್ಸ್ಗಳಲ್ಲಿ ಅಂದ್ರೆ ಮೊದಲ 5 ಪಂದ್ಯಗಳಲ್ಲಿ 12 ಬೌಂಡ್ರಿ ಹಾಗೆ 21 ಸಿಕ್ಸರ್ಗಳನ್ನು ಸಿಡಿಸಿದ್ದಾರೆ. ಬೌಂಡ್ರಿಗಳಿಗಿಂತ ಹೆಚ್ಚು ಸಿಕ್ಸರ್ಗಳನ್ನು ಹೊಡೆದಿದ್ದಾರೆ. ಸೊ ಇದು ಅವರು ಮಿಡಲ್ ಆರ್ಡರ್ನಲ್ಲಿ ಎಷ್ಟು ಆಕ್ರಮಣಕಾರಿಯಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಪೇಸ್ ಬೌಲರ್ಗಳ ವಿರುದ್ಧ 37 ಎಸೆತಗಳನ್ನು ಫೇಸ್ ಮಾಡಿದ್ದು 86 ರನ್ಗಳನ್ನ ಕಲೆ ಹಾಕಿದ್ದಾರೆ. ಹಾಗೆ ಮೀಡಿಯಂ ಪೇಸ್ ಬೌಲರ್ಗಳ ವಿರುದ್ಧ 32 ಎಸೆತಗಳಲ್ಲಿ 67 ರನ್ಸ್ ಬಂದಿದೆ. ಇನ್ನು ಸ್ಪಿನ್ ವಿರುದ್ಧ 35 ಎಸೆತಗಳಲ್ಲಿ 69 ರನ್ಗಳನ್ನ ಕಲೆ ಹಾಕಿದ್ದಾರೆ. ಸೊ ಅಲ್ಲಿಗೆ ಒಂದು ಕಂಫರ್ಟ್ ಝೋನ್ಗೆ ಅವರು ಯಾವತ್ತೂ ಕೂಡ ಸೀಮಿತ ಆಗಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅಂಡ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧದ ಮೊದಲ ಪಂದ್ಯದಲ್ಲಿ ಅಂದ್ರೆ ಉದ್ಘಾಟನಾ ಪಂದ್ಯ ಇದು. ಈ ಮ್ಯಾಚ್ ಅಲ್ಲಿ 12 ಎಸೆತಗಳಲ್ಲಿ 31 ರನ್ಗಳನ್ನ ಕಲೆ ಹಾಕ್ತಾರೆ. ಆನಂತರ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ 19 ಬಾಲಲ್ಲಿ 48 ರನ್ಗಳು ಬರುತ್ತೆ. ಇನ್ನು ರಾಜಸ್ಥಾನ ರಾಯಲ್ಸ್ ವಿರುದ್ಧ ಟಾಪ್ ಆರ್ಡರ್ ಹಾಗೆ ಮಿಡಲ್ ಓವರ್ ಕಂಪ್ಲೀಟ್ ಆಗಿ ಕೈಕೊಟ್ಟಾಗ ಸಿಂಗಲ್ ಸಿಂಹನಂತೆ ನಿಂತು 40 ಎಸೆತಗಳಲ್ಲಿ 63 ರನ್ಗಳನ್ನ ಕಲೆ ಹಾಕ್ತಾರೆ. ಅಂಡ್ ಮುಂಬೈ ಇಂಡಿಯನ್ಸ್ ವಿರುದ್ಧ 20 ಬಾಲಲ್ಲಿ 53 ರನ್ಗಳು ಬರುತ್ತೆ. ಇನ್ನು ಲಕ್ನೋ ಸೂಪರ್ ಜೆಟ್ಸ್ ವಿರುದ್ಧದ ಪಂದ್ಯದಲ್ಲಿ 13 ಎಸೆತಗಳಲ್ಲಿ 27 ರನ್ಗಳನ್ನ ಕಲೆ ಹಾಕ್ತಾರೆ. ಆದರೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ ಬಿಗ್ ಸ್ಕೋರ್ ಆಗಿ ಕನ್ವರ್ಟ್ ಮಾಡೋಕೆ ಸಾಧ್ಯ ಆಗಲಿಲ್ಲ. 4 ಬಾಲಲ್ಲಿ 8 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದ್ರು. ಸೊ ಪ್ರತಿಯೊಂದು ಇನ್ನಿಂಗ್ಸ್ನಲ್ಲೂ ಕೂಡ ಮೋಸ್ಟ್ ವ್ಯಾಲ್ಯೂಯಬಲ್ ಇನ್ನಿಂಗ್ಸ್ ಅನ್ನು ಆಡಿದ್ದಾರೆ. ಸೊ ಇಲ್ಲಿ ರಜತ್ ಪಾಟಿದಾರ್ ಮೋಸ್ಟ್ ಎಫೆಕ್ಟಿವ್ ಆಗಿ ಕಾಣ್ತಾ ಇದ್ದಾರೆ. ಪಂದ್ಯದಿಂದ ಪಂದ್ಯಕ್ಕೆ ಅವರ ಎಬಿಲಿಟಿ ಜಾಸ್ತಿ ಆಗ್ತಾನೆ ಇದೆ. ಅಂಡ್ ಎಲ್ಲರೂ ಕೂಡ ಸ್ಪಿನ್ನರ್ಸ್ ವಿರುದ್ಧ ಸ್ಟ್ರಗಲ್ ಮಾಡಿದ್ರೆ ಪಾಟಿದಾರ್ ಮಾತ್ರ ಯಾರಿಗೂ ಕೇರ್ ಮಾಡದೆ ಬ್ಯಾಟ್ ಬೀಸಿದ್ದಾರೆ. ಸೊ ಇದು RCBಗೆ ಪ್ಲಸ್ ಆಗ್ತಾ ಇದೆ. ಆದ್ರೆ ಕಳೆದ 3 ವರ್ಷಗಳ ಹಿಂದೆ ಇದೇ ಪಾಟಿದಾರ್ IPLನಲ್ಲಿ ಅನ್ಸೋಲ್ಡ್ ಆಗಿದ್ರು ಅಂದ್ರೆ ನೀವು ನಂಬಲೇಬೇಕಾಗುತ್ತೆ. ಆನಂತರ ಬದಲಿ ಆಟಗಾರನಾಗ್ತಾರೆ, ಇಂಜುರಿ ಕಾಣಿಸ್ಕೊಳ್ಳುತ್ತೆ, ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ, ಜೊತೆಗೆ ಕ್ಯಾಪ್ಟನ್. ಹೇಗಿತ್ತು ಅವರ 4 ವರ್ಷಗಳ ಹಿಂದಿನ ಈ ಜರ್ನಿ ಅನ್ನೋದನ್ನ ನೋಡ್ತಾ ಹೋಗೋಣ. 2021ರಲ್ಲಿ ಪಾಟಿದಾರ್ಗೆ RCB ಜೊತೆಗಿನ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅವರು RCB ಪರ ಪಂದ್ಯಗಳನ್ನು ಆಡೋಕೆ 2021ರಲ್ಲಿ ಶುರು ಮಾಡ್ತಾರೆ. ಸೊ ಆ ಸೀಸನ್ ಅಲ್ಲಿ
ಬೆಂಗಳೂರು ಫ್ರಾಂಚೈಸಿ ಅವರನ್ನ 20 ಲಕ್ಷ ರೂಪಾಯಿಗೆ ಖರೀದಿಯನ್ನ ಮಾಡುತ್ತೆ. ಸೊ ಆ ಸೀಸನ್ ಅಲ್ಲಿ ಅವರಿಗೆ 4 ಪಂದ್ಯಗಳಲ್ಲಿ ಬ್ಯಾಟಿಂಗ್ ಅನ್ನ ಮಾಡೋಕೆ ಅವಕಾಶ ಸಿಗುತ್ತೆ. ಬಟ್ ಅವ್ರ ಕಡೆಯಿಂದ ಅಂತ ದೊಡ್ಡ ಬಿಗ್ ಇನ್ನಿಂಗ್ಸ್ ಏನು ಬರೋದಿಲ್ಲ. 4 ಪಂದ್ಯಗಳಲ್ಲಿ 71 ರನ್ಗಳನ್ನಷ್ಟೇ ಕಲೆ ಹಾಕ್ತಾರೆ. ಹೀಗಾಗಿ 2022 IPLಗೂ ಮುನ್ನ RCB ಫ್ರಾಂಚೈಸಿ ಅವರನ್ನ ತಂಡದಿಂದಲೇ ರಿಲೀಸ್ ಮಾಡುತ್ತೆ. ಬ್ಯಾಡ್ ಲಕ್ ಏನಂದ್ರೆ 2022ರಲ್ಲಿ ಯಾವುದೇ ಫ್ರಾಂಚೈಸಿ ಅವರ ಮೇಲೆ ಬಿಡ್ಡಿಂಗ್ ಅನ್ನ ಮಾಡೋದಿಲ್ಲ. ಸೊ ಯಾವ ತಂಡ ಕೂಡ ಖರೀದಿ ಮಾಡೋದಿಲ್ಲ, ಅನ್ಸೋಲ್ಡ್ ಆಗಿ ಉಳ್ಕೊಳ್ತಾರೆ 2022 ಸೀಸನ್ ನಲ್ಲಿ ಪಾಟಿದಾರ್. ಹೀಗಾಗಿ ಮನೆಯಲ್ಲಿ ಇದ್ದಂತ ಪಾಟಿದಾರ್ಗೆ ಮದುವೆಯನ್ನ ಫಿಕ್ಸ್ ಮಾಡ್ತಾರೆ. ಜೊತೆಗೆ ಮೇ ತಿಂಗಳಲ್ಲಿ ಮದುವೆಗೆ ಡೇಟ್ ಫಿಕ್ಸ್ ಆಗುತ್ತೆ, ಮದುವೆ ಹಾಲ್ ಕೂಡ ಫಿಕ್ಸ್ ಆಗುತ್ತೆ. ಬಟ್ ಆಕ್ಚುಲಿ ಅವತ್ತು ಅನ್ಸೋಲ್ಡ್ ಆಗಿದ್ದೇ ಒಳ್ಳೇದಾಯ್ತು ಅನ್ಸುತ್ತೆ. ಯಾಕಂದ್ರೆ ಇಂಥದ್ದೊಂದು ಆಪರ್ಚುನಿಟಿ ಅವರಿಗೆ ಮತ್ತೆ ಸಿಗ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಇಂಥ ಟೈಮಲ್ಲಿ RCB ಪರ ಆಡ್ತಾ ಇದ್ದಂತ ಲೂನಿತ್ ಸಿಸೋಡಿಯಾ ಇಂಜುರಿಗೆ ಒಳಗಾಗ್ತಾರೆ. ಜೊತೆಗೆ ಇನ್ನ ಪಂದ್ಯಗಳನ್ನ ಆಡೋಕ್ಕಾಗಲ್ಲ ಅಂತೇಳಿ ಇಡೀ ಟೂರ್ನಿಂದಲೇ ರೂಲ್ಡ್ ಔಟ್ ಆಗ್ತಾರೆ. ಆಗ RCB ಫ್ರಾಂಚೈಸಿ ಮತ್ತೆ ಪಾಟಿದಾರ್ ಅವರನ್ನ ಕಾಂಟ್ಯಾಕ್ಟ್ ಮಾಡುತ್ತೆ. ಬದಲಿ ಆಟಗಾರನಾಗಿ ಚಾನ್ಸ್ ನೀಡೋದಾಗಿ ಇನ್ಫಾರ್ಮ್ ಮಾಡ್ತಾರೆ. ಸೊ ಈ ವೇಳೆ RCB ಪಂದ್ಯಗಳಿಗಾಗಿ ತಮ್ಮ ಮದುವೆ ಫಿಕ್ಸ್ ಆಗಿದ್ದ ಮದುವೆಯನ್ನೇ ಮುಂದೂಡಿಕೆ ಮಾಡ್ತಾರೆ. ಅಲ್ಲಿಂದ ಸೀದಾ ಬೆಂಗಳೂರಿಗೆ ಬಂದು ರೆಡ್ ಆರ್ಮಿ ಕ್ಯಾಂಪ್ ಅನ್ನ ಸೇರ್ಕೊಳ್ತಾರೆ. ಆನಂತರ 2022 ಮೇ 25ರಂದು ಪ್ಲೇ ಆಫ್ ದಲ್ಲಿ RCB ವರ್ಸಸ್ ಲಕ್ನೋ ಪಂದ್ಯ ಇರುತ್ತೆ. ಆ ಪಂದ್ಯದಲ್ಲಿ ಕೊಹ್ಲಿ ಫೇಲ್ಯೂರ್ ಆಗ್ತಾರೆ. ಇನ್ನು ಆ ಸೀಸನ್ ಅಲ್ಲಿ ನಾಯಕನಾಗಿದ್ದಂತ ಡುಪ್ಲೆಸಿಸ್ ಗೋಲ್ಡನ್ ಡಕ್ ಔಟ್. ಇನ್ನು ಗ್ಲೆನ್ ಮ್ಯಾಕ್ಸ್ವೆಲ್ 9 ರನ್ಗಳಿಗೆ ಔಟ್. ಇನ್ನು ಲೊಂಬ್ರೋರ್ 14 ರನ್ಸ್ ಅಷ್ಟೇ. ಸೊ ಇಂಥ ಟೈಮಲ್ಲಿ RCBಗೆ ಬೆನ್ನೆಲುಬಾಗಿ ಅಥವಾ ಆಪತ್ ಬಾಂಧವನಾಗಿ ಬ್ಯಾಟಿಂಗ್ ನಲ್ಲಿ ನಿಂತಿದ್ದೇ ಇದೇ ರಜತ್ ಪಾಟಿದಾರ್. ಆ ಮ್ಯಾಚ್ ಅಲ್ಲಿ 54 ಬಾಲಲ್ಲೇ 112 ರನ್ಗಳನ್ನ ಕಲೆ ಹಾಕಿ ಅಜೇಯರಾಗಿ ಉಳ್ಕೊಳ್ತಾರೆ. ಅಂಡ್ ಆ ಪಂದ್ಯದಲ್ಲಿ RCB ಪರ ಆಡ್ತಾ ಇದ್ದಂತ ದಿನೇಶ್ ಕಾರ್ತಿಕ್ ಕೂಡ 37 ರನ್ಗಳನ್ನ ಕಲೆ ಹಾಕ್ತಾರೆ. ಹೀಗಾಗಿ ಆ ಪಂದ್ಯವನ್ನ ಅಂತಿಮವಾಗಿ RCB ಗೆದ್ದುಕೊಳ್ಳುತ್ತೆ. ಈ ಮೂಲಕ ಪ್ಲೇ ಆಫ್ ನಲ್ಲಿ ಶತಕ ಗಳಿಸಿದ ಮೊದಲ ಅನ್ಕ್ಯಾಪ್ಡ್ ಆಟಗಾರನಾಗ್ತಾರೆ ರಜತ್ ಪಾಟಿದಾರ್. ಅಂಡ್ ಅದೇ ವರ್ಷ ರಜತ್ ಪಾಟಿದಾರ್ ಮಧ್ಯಪ್ರದೇಶ ರಣಜಿ ಟ್ರೋಫಿಯನ್ನ ಗೆಲ್ಲೋಕೆ ಆ ಪಂದ್ಯದ ಪರ ಅಥವಾ ಮಧ್ಯಪ್ರದೇಶ ಪರ ಅದ್ಭುತವಾದಂತ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾರೆ. ಇದೆಲ್ಲ ಆದ್ಮೇಲೆ ಇನ್ನೊಂದು ಟ್ವಿಸ್ಟ್ ಇತ್ತು. ಅದೇನಂದ್ರೆ 2023 IPLಗೂ ಮುನ್ನ ಅವರಿಗೆ ಹಿಮ್ಮಡಿ ಗಾಯದಿಂದಾಗಿ ಇಡೀ IPL ಟೂರ್ನಿಯನ್ನೇ ಮಿಸ್ ಮಾಡ್ಕೊಳ್ತಾರೆ. ಅಂದ್ರೆ 2023ರಲ್ಲಿ ಯಾವುದೇ ಪಂದ್ಯವನ್ನು ಆಡೋಕೆ ಅವರಿಗೆ ಸಾಧ್ಯವಾಗೋದಿಲ್ಲ, ರೂಲ್ಡ್ ಔಟ್ ಆಗ್ತಾರೆ ಆ ಇಡೀ ಟೂರ್ನಿಯಿಂದ. ಅಂಡ್ 2024ರಲ್ಲಿ ಮತ್ತೆ RCB ಕ್ಯಾಂಪ್ಗೆ ಕಮ್ ಬ್ಯಾಕ್ ಮಾಡ್ತಾರೆ. ಆ ಸೀಸನ್ ಅಲ್ಲಿ 395 ರನ್ಗಳನ್ನ ಕಲೆ ಹಾಕ್ತಾರೆ. ಅಂಡ್ 2025 IPLಗೂ ಮುನ್ನ ಏನು ಮೆಗಾ ಆಕ್ಷನ್ ಇರುತ್ತಲ್ಲ, ಆ ಮೆಗಾ ಆಕ್ಷನ್ಗೂ ಮುನ್ನ RCB ಫ್ರಾಂಚೈಸಿ 11 ಕೋಟಿ ರೂಪಾಯಿಗೆ ರಜತ್ ಪಾಟಿದಾರನ್ನ ರಿಟೈನ್ ಮಾಡ್ಕೊಳ್ಳುತ್ತೆ. ಅಂಡ್ ಅದೇ ಸೀಸನ್ ಅಲ್ಲಿ ಅವರಿಗೆ ನಾಯಕನ ಪಟ್ಟವನ್ನು ಕಟ್ಟುತ್ತೆ. ಸೊ ಅಲ್ಲಿಂದ ಮುಂದೆ ನಡೆದಿದ್ದೆಲ್ಲ ಚರಿತ್ರೆಯೇ. ರಜತ್ ಪಾಟಿದಾರ್ ಅವರ ನಾಯಕತ್ವದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚೊಚ್ಚಲ ಬಾರಿಗೆ ಚಾಂಪಿಯನ್ ಪಟ್ಟಕ್ಕೆ ಇರುತ್ತೆ. ಸೊ 18 ವರ್ಷಗಳ ಬಳಿಕ ಸಿಕ್ಕಂತ ಈ ಗೆಲುವು ನಿಜಕ್ಕೂ ಕೂಡ ತುಂಬಾನೇ ಸ್ಪೆಷಲ್ ಆಗಿತ್ತು. ವಿರಾಟ್ ಕೊಹ್ಲಿ ಅವರಂತೂ ರಜತ್ ಪಾಟಿದಾರ್ಗೆ ತಮ್ಮ ಬ್ಯಾಟ್ ಅನ್ನೇ ಉಡುಗೊರೆಯಾಗಿ ಕೊಡ್ತಾರೆ. ಸೊ ಅಲ್ಲಿಂದ ಈಚೆಗೆ ಪಾಟಿದಾರ್ ಹಿಂತಿರುಗಿ ನೋಡಿದ್ದೇ ಇಲ್ಲ. ಸದ್ಯ ಪಾಟಿದಾರ್ ಬಗ್ಗೆ ಲೆಜೆಂಡರಿ ಕ್ರಿಕೆಟರ್ಗಳು ಕೂಡ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ. ಟೀಮ್ ಇಂಡಿಯಾಗೂ ಬರ್ಲಿ ಅಂತ ಸಜೆಷನ್ಸ್ ಕೊಡ್ತಿದ್ದಾರೆ. ಅದೆಲ್ಲ ಏನೇ ಇದ್ರೂ ಕೂಡ ಪಾಟಿದಾರ್ ಆಟವನ್ನ ನಿಜಕ್ಕೂ ಕೂಡ ಅಪ್ರಿಶಿಯೇಟ್ ಮಾಡಲೇಬೇಕು. ಕಳೆದ 4 ವರ್ಷಗಳಲ್ಲಿ ಸಾಕಷ್ಟು ಅಪ್ಸ್ ಅಂಡ್ ಡೌನ್ಸ್ ಅನ್ನ ಕಂಡಿದ್ದಾರೆ. ಈಗ RCB ಪರ 2ನೇ ಆವೃತ್ತಿಯಲ್ಲೂ ಕೂಡ ನಾಯಕನಾಗಿ ತಂಡವನ್ನ ಯಶಸ್ವಿಯಾಗಿ ಲೀಡ್ ಮಾಡ್ತಿದ್ದಾರೆ. ಜೊತೆಗೆ ತಾವು ಕೂಡ ಅದ್ಭುತವಾಗಿ ಬ್ಯಾಟಿಂಗ್ ಪ್ರದರ್ಶನವನ್ನ ನೀಡ್ತಿದ್ದಾರೆ. ರಜತ್ ಪಾಟಿದಾರ್ ಅವರ ಕ್ಯಾಪ್ಟನ್ಸಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.